ಜಯತಿ ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾನಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ ಅರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಏಕಾದಶಿಯ ಬಗೆಗೆ ಬೇರೆ ಬೇರೆ ಪುರಾಣಗಳಲ್ಲಿ ಅದರ ಮಹತ್ವವನ್ನು ಹೇಳಿರತಕ್ಕಂಥ ಭಾಗವನ್ನು ಆಚಾರ್ಯರು ಉದ್ಧರಿಸಿದ್ದನ್ನ ನಾವು 2 ದಿವಸಗಳಿಂದ ನೋಡ್ತಾ ಇದ್ದೇವೆ, ನಿನ್ನೆ ಮತ್ತು ಮೊನ್ನೆ. ಇವತ್ತು ಇನ್ನು ಕೆಲವು ಶ್ಲೋಕಗಳನ್ನು ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ನಾವು ಇವತ್ತು ನೋಡತಕ್ಕಂಥದ್ದು ಈಗ ಮತ್ತೆ ಪುನಃ ನಾರದೀಯ ಪುರಾಣದ ಶ್ಲೋಕಗಳೇ ಸಾಕಷ್ಟಿವೆ. ನೇದೃಶಂ ಪಾವನಂ ಕಿಂಚಿತ್ ನರಾಣಾಂ ಭುವಿ ವಿದ್ಯತೆ ಯಾದೃಶಂ ಪದ್ಮನಾಭಸ್ಯ ದಿನಂ ಪಾತಕಹಾನಿದಂ. ಯಾತಕ್ಕೆ ಇಷ್ಟು ಒತ್ತು ಕೊಡ್ತೀರಿ ನೀವು ಏಕಾದಶಿಗೆ ಅನ್ನುವಂಥದ್ದಕ್ಕೆ ಉತ್ತರ ರೂಪವಾಗಿರತಕ್ಕಂಥ ಒಂದು ಶ್ಲೋಕ ಇದು. ಏಕಾದಶಿ ವ್ರತ 100 ವ್ರತಗಳಿವೆ, ಅಂಥ ವ್ರತಗಳಲ್ಲಿ ಏಕಾದಶಿಯೂ ಒಂದು. ಆ 100 ವ್ರತಗಳನ್ನು ಅನುಕೂಲ ಇದ್ದವರು ಮಾಡ್ತಾರೆ, ಇಲ್ಲ ಅಂದ್ರೆ ಬಿಡ್ತಾರೆ. ಅದು ಏಕಾದಶಿ ಬಗ್ಗೆ ಯಾಕೆ ಇಷ್ಟು ಒತ್ತು ಅಂದರೆ, ನೇದೃಶಂ ಪಾವನಂ ಕಿಂಚಿತ್ ನರಾಣಾಂ ಭೂವಿದ್ಯತೆ ಅಂದ್ರು. 1000 ವ್ರತಗಳಿರಬಹುದು, 1000 ಯಜ್ಞಯಾಗಗಳಿರಬಹುದು, ಅದು ಯಾವುದೂ ಕೂಡ ಏಕಾದಶಿಯಷ್ಟು ನಮ್ಮ ಮನಃಶುದ್ಧಿಗೆ ಕಾರಣವಾಗಿರತಕ್ಕ ಪವಿತ್ರ ವ್ರತ ಅಲ್ಲ. ಅದಕ್ಕೋಸ್ಕರ ಎಲ್ಲ ವ್ರತಗಳಿಗಿಂತ ಹೆಚ್ಚು ಏಕಾದಶಿಗೆ ಹೊತ್ತು ಕೊಡ್ತಾರೆ. ನಾನು ಹಿಂದೊಮ್ಮೆ ಹೇಳಿದ್ದೆ, ಈ ದೇಹಕ್ಕೆ ಮತ್ತು ಮನಸ್ಸಿಗೆ ಎರಡಕ್ಕೂ ವಿಶ್ರಾಂತಿ 15 ದಿವಸಕ್ಕೊಮ್ಮೆ ಅನ್ನತಕ್ಕಂಥ ಒಂದು ಸಂಪ್ರದಾಯ ಹಿಂದಿನವರು ಮಾಡಿದ್ದರು ಅಂತ. ದೇಹಕ್ಕೆ ವಿಶ್ರಾಂತಿ ಅಂದರೆ ಹೊಟ್ಟೆಗೆ, ದೇಹಕ್ಕೆ ಅಂದರೆ ಹೊಟ್ಟೆಗೆ, ಹಸಿವಿಗೆ ವಿಶ್ರಾಂತಿ 1 ದಿವಸ ಸಂಪೂರ್ಣ ವಿಶ್ರಾಂತಿ, ಮತ್ತೊಂದು ದಿವಸ ಬುದ್ಧಿಗೆ ಮನಸ್ಸಿಗೆ ಸಂಪೂರ್ಣ ವಿಶ್ರಾಂತಿ. ಬುದ್ಧಿಗೆ ವಿಶ್ರಾಂತಿ ಕೊಡುವುದನ್ನೇ ಪ್ರತಿಪತ್ತು, ಒಂದು ಪಾಡ್ಯ ದಿವಸ. ಅವತ್ತು ಏನನ್ನೂ ಓದಬಾರದು, ಅವತ್ತು ಪೂರ್ತಿಯಾಗಿ ರಿಲ್ಯಾಕ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಓದುವುದು, ಬರೆಯುವುದು, ಬೌದ್ಧಿಕವಾದಂತಹ ಯಾವ ಕೆಲಸವನ್ನು ಮಾಡಬಾರದು. ಸಂಪೂರ್ಣ ಉಪವಾಸ ಬುದ್ಧಿಗೆ, ಅದು 1ನೇ ದಿವಸ, ಪಕ್ಷದ 1ನೇ ದಿವಸ. 11ನೇ ದಿವಸ ಸಂಪೂರ್ಣ ಉಪವಾಸ ಹೊಟ್ಟೆಗೆ. ಆಗ ಬುದ್ಧಿಗೂ ಅಜೀರ್ಣ ಆಗುವುದಿಲ್ಲ, ಹೊಟ್ಟೆಗೂ ಅಜೀರ್ಣ ಆಗುವುದಿಲ್ಲ ಅನ್ನತಕ್ಕಂಥದ್ದು ಒಂದು ಮುಖ. ಇದು ಬರೀ ಆರೋಗ್ಯ ಸೂತ್ರ. ಇದನ್ನೇ ಎಲ್ಲ ಇವತ್ತು ಆರೋಗ್ಯಶಾಸ್ತ್ರ, ವೈದ್ಯಶಾಸ್ತ್ರವೂ ಒಪ್ಪುತ್ತೆ. ಏಕಾದಶಿ ದಿವಸ ಅಂತಲ್ಲ, ಅವರಿಗೆ ಏಕಾದಶಿ ಅಂತೇನಿಲ್ಲ. ಆರೋಗ್ಯ ವೈದ್ಯಶಾಸ್ತ್ರ ಏನು ಹೇಳುತ್ತೆ ಅಂದರೆ, 1 ದಿವಸ ಪೂರ್ತಿಯಾಗಿ ಆಹಾರವನ್ನು ತೊರೆದ್ರೆ ನಮ್ಮ ಪಚನೇಂದ್ರಿಯ ಬಹಳ ಸ್ಟ್ರಾಂಗ್ ಆಗತ್ತೆ. ಅದರಿಂದ ಮನುಷ್ಯ ಪಚನೇಂದ್ರಿಯ ಸ್ಟ್ರಾಂಗ್ ಆಯಿತು ಅಂತಂದ್ರೆ ಅಜೀರ್ಣ ಪ್ರಭವಾಹ ರೋಗ ಅಂತ. ಸಾಮಾನ್ಯವಾಗಿ ದೇಹದಲ್ಲಿ ನಾವು ಉಂಡದ್ದು ಕರಗದೇ ಅನೇಕ ರೋಗಗಳು ಬರುವಂಥದ್ದು. ರೋಗಗಳಿಗೆ ಮೂಲ ಅಜೀರ್ಣ ಅನ್ನತಕ್ಕಂಥದ್ದು. ಹಾಗಾಗಿ ಪಚನೇಂದ್ರಿಯ ಸರಿಯಾಗಿ ಕೆಲಸ ಮಾಡಿದರೆ ದೀರ್ಘಾಯುಸ್ಸು, ಯಾವ ರೋಗವೂ ಬರುವುದಿಲ್ಲ ಅಂತಕ್ಕಂಥದ್ದು ಒಂದು ವೈದ್ಯಕೀಯ ಸಿದ್ಧಾಂತ. ಅದನ್ನು ಇವತ್ತು ಈ ಉಪವಾಸದಿಂದ ರೋಗಗಳು ಬಾರದೆ ಹೆಚ್ಚು ಆರೋಗ್ಯವಂತರಾಗಿ ಮನುಷ್ಯ ಬದುಕಬಹುದು ಅನ್ನೋದನ್ನು ವೈದ್ಯಕೀಯ ಸಿದ್ಧಾಂತವು ಒಪ್ಪುತ್ತೆ. ಅನೇಕ ಜನ ಪಾಶ್ಚಾತ್ಯ ವಿದ್ವಾಂಸರು ಈ ಮಾತು ಹೇಳಿದ್ದಾರೆ, ಶುದ್ಧ ಉಪವಾಸ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಅದು ಒಂದು ಮುಖ. ಶಾಸ್ತ್ರಗಾರರು ಬರೀ ಆರೋಗ್ಯದ ದೃಷ್ಟಿಯಿಂದ ಇದನ್ನು ಹೇಳಲಿಲ್ಲ, ಬುದ್ಧಿಯ ಆರೋಗ್ಯಕ್ಕೆ ಅವರು ಬಹಳ ಮುಖ್ಯವಾದ್ದು. ದೇಹದ ಆರೋಗ್ಯಕ್ಕಿಂತಲೂ ಬುದ್ಧಿಯ ಆರೋಗ್ಯ ಅವರಿಗೆ ಬಹಳ ಮುಖ್ಯವಾದ್ದು. ಬುದ್ಧಿ ಸ್ವಚ್ಛವಾಗಬೇಕು. ಬುದ್ಧಿ ನಿರ್ಮಲವಾಗಿ ಭಗವಂತನನ್ನು ಧ್ಯಾನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಪಡೆಯಬೇಕು. ಆ ಬುದ್ಧಿಯನ್ನು ಸ್ವಚ್ಛಗೊಳಿಸತಕ್ಕಂಥ ಕ್ರಿಯೆಗಳಲ್ಲಿ ಯಾವುದೇ ಕರ್ಮಣ ಜ್ಞಾನ ಮಾತನೋತಿ ಅಂತ, ಕರ್ಮಾನುಷ್ಠಾನದಿಂದ ಬುದ್ಧಿಯನ್ನು ಸ್ವಚ್ಛಗೊಳಿಸಿಕೊಂಡು ಜ್ಞಾನ ಬೆಳೆಸಿಕೊಳ್ಳಬೇಕು ಅಂತ. ಆಗ ಬುದ್ಧಿಯಲ್ಲಿ ಜ್ಞಾನ ಬೆಳವಣಿಗೆಗೆ ಬೇಕಾಗಿರತಕ್ಕಂಥ ಕರ್ಮಾನುಷ್ಠಾನಗಳಲ್ಲಿ ಬುದ್ಧಿಯನ್ನು ಪಾವನಗೊಳಿಸುವ, ಪ್ಯೂರಿಫೈ ಮಾಡತಕ್ಕಂಥ ಕರ್ಮಾನುಷ್ಠಾನಗಳಲ್ಲೇ ಈ ಏಕಾದಶಿಗೆ ಸರಿಯಾದಂತಹ ಇನ್ನೊಂದು ಪ್ಯೂರಿಫೈಯರ್ ಇಲ್ಲ. ದರ್ ಇಸ್ ನೋ ಅದರ್ ಪ್ಯೂರಿಫೈಯರ್ ಬೆಟರ್ ದ್ಯಾನ್ ದಿಸ್. ಅದಕ್ಕೋಸ್ಕರ ಇಷ್ಟು ಮಹತ್ವಗಳು. ಯಾಕೆಂದ್ರೆ ಬುದ್ಧಿ ಆಹಾರವನ್ನ ಕಮ್ಮಿ ಮಾಡಿದ್ರಿಂದ ಆಗುವಂತಹ ಶುದ್ಧಿ ಇನ್ನು ಯಾವ ಕರ್ಮಾನುಷ್ಠಾನದಿಂದಲೂ ಆಗುವುದಿಲ್ಲ. ಯಾಕಂದ್ರೆ ಬೇರೆ ಎಲ್ಲಾ ಕರ್ಮಾನುಷ್ಠಾನ ಮಾಡುವುದು ಹೆಚ್ಚು ಹೆಚ್ಚು ತಿನ್ನೋದು.
ಹೋಮ ಮಾಡೋದು ಅವತ್ತು ವಿಶೇಷ ಅಡಿಗೆ, ಮತ್ತೊಂದು ಆರಾಧನೆ ಮಾಡೋದು ಅವತ್ತು ವಿಶೇಷ ಅಡಿಗೆ. ಹೊಟ್ಟೆ ಹಾಳಾಗುವಂತಹ ಕರ್ಮಾನುಷ್ಠಾನಗಳೇ ಇರುವುದು ಹೊರತು ಹೊಟ್ಟೆಯನ್ನ ಪ್ಯೂರ್ ಆಗಿರ್ತಕ್ಕಂತಹ ಕರ್ಮಾನುಷ್ಠಾನಗಳು ಬಹಳ ಕಡಿಮೆ. ಅಂದ್ರೆ ಹೊಟ್ಟೆಯನ್ನು ಸ್ವಚ್ಛವಾಗಿಟ್ರೆ ಬುದ್ಧಿ ಸ್ವಚ್ಛವಾಗುತ್ತೆ. ಅದರಿಂದ ಈ ಉಪವಾಸ ಮಾಡತಕ್ಕಂತಹ ವ್ರತ ಉಂಟಲ್ಲ, ಅದು ವ್ರತಗಳಲ್ಲೇ ಬಹಳ ಶ್ರೇಷ್ಠ. ಹಾಗಾದ್ರೆ ವ್ರತಗಳಲ್ಲಿ ಯಾವತ್ತಾರು ಉಪವಾಸ ಮಾಡೋದು, ಅದು ಏಕಾದಶಿ ಅನ್ನೋದು ದಿನಗಳಲ್ಲಿ ಶ್ರೇಷ್ಠ. ಅದು ಎರಡರ ಕಾಂಬಿನೇಷನ್. ವಿಷ್ಣು ದೇವತಾಕವಾಗಿರತಕ್ಕಂಥದ್ದು, ಆವತ್ತು ವಾತಾವರಣದಲ್ಲಿ ಅತ್ಯಂತ ವಿಶೇಷವಾದ ವೈಬ್ರೇಷನ್ ಇರುವಂತಹದ್ದು ತಿಥಿ, ಆವತ್ತು ಉಪವಾಸ. ಹಾಗಾಗಿ ಈ ಎರಡರ ಕಾಂಬಿನೇಷನ್ನಿಂದ ಆಗತಕ್ಕಂಥ ಮನಃಶುದ್ಧಿ ಇನ್ಯಾವ ವ್ರತಾನುಷ್ಠಾನದಿಂದಲೂ ಆಗುವುದಿಲ್ಲ. ಅಂದ್ರೆ ಮನಃಶುದ್ಧಿ, ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಉಪನಿಷತ್ನಲ್ಲಿ ವೇದದಲ್ಲಿ ಈ ಮಾತು ಹೇಳಿದ್ದಾರೆ. ಮನಸ್ಸು ಶುದ್ಧ ಆಗಬೇಕಾಗಿದ್ರೆ ಫುಡ್ ಪ್ಯೂರ್ ಆಗಬೇಕು ಅಂತ. ಇಫ್ ಫುಡ್ ಈಸ್ ಪ್ಯೂರ್, ಮೈಂಡ್ ವಿಲ್ ಬಿ ಪ್ಯೂರ್ ಅಂತ. ನಾವು ತಿನ್ನತಕ್ಕ ಆಹಾರ ಶುದ್ಧವಾದರೆ ಮನಸ್ಸು ಶುದ್ಧವಾಗುತ್ತೆ ಅಂತ. ಆಹಾರ ಶುದ್ಧವಾಗುವುದು ಅಂತಂದ್ರೆ ಎರಡು ವಿಧ. ಶುದ್ಧವಾದ ಆಹಾರ ಅಂದರೆ ಆಹಾರ ತೆಗೆದೇ ಇರುವುದರಿಂದ ಒಂದು ಶುದ್ಧಿ, ಮತ್ತು ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳುವ ಮೂಲಕ ಒಂದು ಶುದ್ಧಿ. ಆಹಾರ ಶುದ್ಧವು ಸತ್ವಶುದ್ಧಿ. ಶುದ್ಧವಾದ ಆಹಾರ ಸೇವನೆಯಿಂದ ಮನಸ್ಸು ಶುದ್ಧವಾಗುತ್ತೆ. ಮನಸ್ಸು ಶುದ್ಧವಾದರೆ ಆ ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಸಾಧ್ಯವಾಗುತ್ತೆ. ಶುದ್ಧವಾದಂತಹ ಧ್ಯಾನ ಮನನ ಏನೂ ಸಾಧ್ಯವಾಗುತ್ತೆ. ಹಾಗಾಗಿ ಮನಸ್ಸು ಶುದ್ಧ ಆಗಬೇಕಾಗಿರುವಂತಹದ್ದು ಬಹಳ ಮುಖ್ಯ. ಇವತ್ತು ನಮ್ಮಲ್ಲಿ ಅದು ಒಂದನ್ನು ಬಿಟ್ಟು ಮತ್ತೆಲ್ಲ ಹೇಳ್ತಾರೆ. ಆಚಾರ ಅಂದ್ರೆ ಏನು ಅಂದ್ರೆ ಮನಸ್ಸು ಶುದ್ಧವಾಗಿರಬೇಕು ಅನ್ನೋದನ್ನು ಬಿಟ್ಟು ಉಳಿದದೆಲ್ಲ ಬೇಕು ಅಂತ ಹೇಳ್ತಾರೆ. ಅದು ಉಳಿದದೆಲ್ಲ ಯಾಕೆ ಬೇಕು ಅಂದ್ರೆ ಮನಸ್ಸು ಶುದ್ಧವಾಗುವುದಕ್ಕೋಸ್ಕರ ಬೇಕು. ಮನಸ್ಸು ಅಶುದ್ಧವಾದರೆ ನಾವು ಹೊರಗಿನಿಂದ ಯಾವ ಆಚಾರ ಅನುಷ್ಠಾನ ವ್ರತ ಮಾಡಿದರೂ ಏನೂ ಉಪಯೋಗ ಇಲ್ಲ. ಇದು ಹಾಗಲ್ಲ. ಇದರ ತಮಾಷೆ ಏನು ಅಂದ್ರೆ ಫಾಸ್ಟಿಂಗ್ನಿಂದ ಈ ಬೇರೆ ವ್ರತಗಳು ಮಾಡಿದ್ರಿಂದ ಮನಸ್ಸು ಶುದ್ಧವಾಗಬೇಕಾಗಿದ್ರೆ ಸ್ವಲ್ಪ ಕಷ್ಟ ಇದೆ. ಅಂದ್ರೆ ಒಂಥರ ಅದು ದೇಹ ದಂಡನೆಯ ಮೂಲಕ ನಾವು ತೀರ್ಥಯಾತ್ರೆಗಳಲ್ಲಿ ಹೋಗಿ ತೀರ್ಥ ಸ್ನಾನ ಮಾಡೋದು, ಇದರಿಂದ ಮನಸ್ಸು ಶುದ್ಧವಾಗತ್ತೆ. ಕಾಶ್ಯಾಂತ ಮರಣಾನ್ಮುಕ್ತಿ ಪ್ರಯಾಗ ಮರಣೇನವ ಅದೆಲ್ಲ ಅಲ್ಲಿ ಹೇಳ್ತಾರೆ. ಈಗ ಇಲ್ಲಿ ಹೇಳಿದ ಹಾಗೆ ಏನು ಅಂದ್ರೆ ಏಕಾದಶಿ ದಿವಸ ಒಂದು ದಿವಸ ಉಪವಾಸ ಮಾಡಿಬಿಟ್ರೆ 100 ಜನ್ಮಗಳಲ್ಲಿ ಮಾಡಿದ ಇನ್ನು ಮುಂದೆ ಮಾಡುವ ಎಲ್ಲಾ ಪಾಪ ಪರಿಹಾರ ಆಗತ್ತೆ ಅಂತ. ಹಾಗೆ ನೀವು ಕಾಶಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ನೇರ ಮೋಕ್ಷಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ. ಹೋಗ್ತಾರೆ ನೇರಾದ್ರು ಬಾಳಿ ಸುಲಭ ಉಂಟಾಗ ಏನ್ ಬೇಕಾದ್ರೆ ಹೋಗೋದು, ಕಾಶಿಯಲ್ಲಿ ಮುಳುಗೋದು, ಇಡೀ ಜೀವಮಾನ ಪಾಪ ಮಾಡೋದು, ಹೋಗಿ ಕಾಶಿಯಲ್ಲಿ ಒಂದು ಸ್ನಾನ ಮಾಡಿಬಿಡೋದು, ಮೋಕ್ಷ ಸಿಗುತ್ತಲ್ಲ. ಕಾಶ್ಯಾಂತ ಮರಣಾನ್ಮುಕ್ತಿ ಪ್ರಯಾಗ ಮರಣೇನವ ಸೇತು ಸ್ನಾನ ಏನವ ಮುಕ್ತಿ. ಸೇತು ಸ್ನಾನ ಒಂದು ಮಾಡ್ಲಿಕ್ಕೆ ಈಗ ಸೇತುವೆ ಮುಳುಗಿ ಹೋಗಿದೆ, ರಾಮ ಸೇತುವೆ ಇಲ್ಲ. ನಾನು ನೋಡಿದ್ದೆ ನನ್ನ ಚಿಕ್ಕಂದಿನಲ್ಲಿ, ಈಗ ರಾಮ ಸೇತು ಇಲ್ಲ. ಆದ್ರೆ ಕಾಶಿ ಉಂಟು, ಪ್ರಯಾಗ ಉಂಟಲ್ಲ. ಕಾಶಿಯಲ್ಲೋ ಪ್ರಯಾಗ ಹೋಗಿ ಸ್ನಾನ ಮಾಡಿಬಿಡೋದು, ಆಮೇಲೆ ಮಾಡಬಾರದನ್ನೆಲ್ಲ ಮಾಡೋದು. ಯಾಕೆಂದ್ರೆ ಮುಕ್ತಿ ಡೆಫಿನೆಟ್ ಅಂದ್ರೆ ಈ ಹಸ್ತದಲ್ಲಿ ಹೇಳಿರುವ ಮಾತಿಗೆ ಅರ್ಥ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಅವ್ರು ಹೇಳತಕ್ಕಂತಹದ್ದು ಏನಂದ್ರೆ ಮುಕ್ತಿ ಅಂತಂದ್ರೆ ಮುಕ್ತಿಗೆ ಹೋಗಲಿಕ್ಕೆ ಬೇಕಾದ ಪ್ರಿಪರೇಷನ್ ಬುದ್ಧಿಯಲ್ಲಿ ಆಗತ್ತೆ ಅಂತ ಅಷ್ಟೇ. ಮುಕ್ತಿ ಹೋಗುವುದಲ್ಲ. ಬುದ್ಧಿ ಶುದ್ಧಿ ಅನ್ನೋದು ಮುಕ್ತಿಗೆ ಸಾಧನ. ಆ ಬುದ್ಧಿ ಶುದ್ಧಿ ಇದು ಸಾಧನ. ಬಹಳ ಪರಂಪರೆಯ ಗಂಗಾ ಸ್ನಾನ ಮಾಡಿದ್ರೆ ಮೋಕ್ಷಕ್ಕೆ ಹೋಗ್ತಾರೆ. ಮೋಕ್ಷಕ್ಕೆ ಹೋಗುವುದಿಲ್ಲ ಗಂಗಾ ಸ್ನಾನ ಮಾಡಿದವರೆಲ್ಲ. ಹಾಗಿದ್ರೆ ಗಂಗೆಯಲ್ಲಿ ಇರತಕ್ಕ ಮೀನುಗಳು ಕಪ್ಪೆಗಳೆಲ್ಲ ಮೊದಲು ಮೋಕ್ಷಕ್ಕೆ ಹೋಗಬೇಕು, ಆಮೇಲೆ ನಾವು. ಯಾಕೆ ನಾವು ಎಲ್ಲೋ ಅಪರೂಪಕ್ಕೊಮ್ಮೆ 24 ಗಂಟೆ ಅಂತೂ ಕಾಶಿಯಲ್ಲೇ ಎದುರು ಮುಳುಗೋದಿಲ್ಲ ನಾವು. ಅವು ಈ ನೀರಲ್ಲೇ ಅವು. ಅಂದ್ರೆ ಗಂಗಾ ಸ್ನಾನ ಅನ್ನೋದು ಯಾವಾಗ ಅಂದ್ರೆ ಅದು ಮೆಂಟಲ್ ಇನ್ವಾಲ್ವ್ಮೆಂಟ್ ಬಂದಾಗ ಮಾತ್ರ ಸ್ನಾನ ಆಗೋದು. ಹಾಗಾದ್ರೆ ಸ್ನಾನದ ಮುಂಚೆ ಒಂದು ಮೆಂಟಲ್ ಇನ್ವಾಲ್ವ್ಮೆಂಟ್ ಬೇಕು, ಸ್ನಾನದ ಅನಂತರ ಒಂದು ಮೆಂಟಲ್ ಪ್ಯೂರಿಟಿ. ಮೆಂಟಲ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದು ಏನು ಮಾಡಿದ್ರೂ ಉಪಯೋಗ ಇಲ್ಲ. ಇದು ಬಹಳ ವಿಚಿತ್ರವಾದ ಸಂಗತಿ. ಯಾವುದೇ ಧರ್ಮಾನುಷ್ಠಾನ ಕರ್ಮಾನುಷ್ಠಾನ ಮಾಡಿ ಅದರಿಂದ ಮನಃಶುದ್ಧಿ ಆಗಬೇಕಾಗಿದ್ರೆ ಮೊದಲು ಮೆಂಟಲ್ ಇನ್ವಾಲ್ವ್ಮೆಂಟ್ ಬೇಕು. ಆ ಕರ್ಮದ ಬಗ್ಗೆ ಮನಸ್ಸನ್ನು ತೊಡಗಿಸಿಕೊಳ್ಬೇಕು. ಯಜ್ಞ ಯಾಗ ದಾನ ಧರ್ಮ ಏನೋ ತಪಸ್ಸು ಏನು ಮಾಡಿದರೂ ಕೂಡ ಆ ಕರ್ಮದ ಮೊದಲು ಮನಸ್ಸು ಅದರಲ್ಲಿ ತೊಡಗಿಸಿಕೊಳ್ಳಬೇಕು. ಮೆಂಟಲ್ ಇನ್ವಾಲ್ವ್ಮೆಂಟಿನ ಜೊತೆಗೆ ಮಾಡಿ ಆಮೇಲೆ ಮನಃಶುದ್ಧಿ. ಏಕಾದಶಿಗೆ ಹಾಗಲ್ಲ. ಇದರಲ್ಲಿ ಉಪವಾಸ ಮಾಡುವಾಗ ಮೆಂಟಲ್ ಇನ್ವಾಲ್ವ್ಮೆಂಟ್ ಬೇಕು ಬೇಡ ಅನ್ನೋ ಪ್ರಶ್ನೆ ಇಲ್ಲ. ಉಪವಾಸ ಆಹಾರ ವರ್ಜನೆ, ಅದು ಆಹಾರ ವರ್ಜನೆಯೇ ಮನಸ್ಸನ್ನು ಶುದ್ಧಿ ಮಾಡುತ್ತೆ. ಅದಕ್ಕೊಂದು ಮೆಂಟಲ್. ಈಗ ಒಂದು ಯಾವುದೋ ಒಂದು ಕರ್ಮ ಮಾಡುವಾಗ ಇನ್ವಾಲ್ವ್ಮೆಂಟ್ ಬೇಕು ಅದಕ್ಕೆ. ಈವನ್ ಒಂದು ಯಾವುದೋ ಒಂದು ಸ್ತೋತ್ರ ಒಂದು ಪಾರಾಯಣ ಮಾಡುವಾಗ ಮನಸ್ಸಿನಲ್ಲಿ ಅದಕ್ಕೆ ನಾವು ಒಗ್ಗಿಕೊಳ್ಳದೆ ಇದ್ರೆ ಅದು ಯಾಂತ್ರಿಕ ಕ್ರಿಯೆ ಆಗುತ್ತೆ, ಏನು ಪರಿಣಾಮ ಮಾಡೋದಿಲ್ಲ. ಈ ಉಪವಾಸ ಒಂದು ಯಾಂತ್ರಿಕ ಮತ್ತು ಮೆಂಟಲ್ ಇನ್ವಾಲ್ವ್ಮೆಂಟ್ ಜೊತೆಗೆ ಅಂತ ಹೇಳಿ ಇಲ್ವೇ ಇಲ್ಲ. ಉಪವಾಸ ಅಂದ್ರೆ ಉಪವಾಸವೇ ಅದು. ನೀವು ವೆದರ್ ಯು ಹ್ಯಾವ್ ಮೆಂಟಲ್ ಇನ್ವಾಲ್ವ್ಮೆಂಟ್ ಆರ್ ನಾಟ್, ಇಟ್ ವರ್ಕ್ಸ್. ಅದಕ್ಕೆ ಬಹಳ ಮಹತ್ವದ್ದು ಅಂತ. ಅದು ಮನಸ್ಸಿನ ಮೇಲೆ ಏನು ನಾವು ಆಹಾರ ತೆಗೆದುಕೊಳ್ತೇವೆ ಆ ಒಂದೊಂದು ಆಹಾರದ ತುಣುಕು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಮಾಡುತ್ತೆ. ಒಳ್ಳೆ ಆಹಾರ ತಗೊಂಡ್ರೆ ಮನಸ್ಸಿನ ಮೇಲೆ ಪರಿಣಾಮ ಮಾಡುತ್ತೆ, ಕೆಟ್ಟ ಆಹಾರ ತಗೊಂಡ್ರು ನಾವು ತಿಂದ ಆಹಾರದ ಅತ್ಯಂತ ಸೂಕ್ಷ್ಮ ಭಾಗ ನೇರ ಮೈಂಡಿಗೆ ಹೋಗಿ ಸೇರೋದು. ಆದ್ರಿಂದ ಆಹಾರ ತೆಗೆದುಕೊಳ್ಳದೆ ಇದ್ದಾಗ ಮೈಂಡಿಗೆ ಪೊಲ್ಯೂಷನ್ ಆಗದಂತೆ ತಡೆದ ಹಾಗಾಯ್ತು. ದಿಸ್ ಈಸ್ ದ ಬೆಸ್ಟ್ ಮೆಥಡ್ ಟು ಪ್ರಿವೆಂಟ್ ಪೊಲ್ಯೂಷನ್, ಮೆಂಟಲ್ ಪೊಲ್ಯೂಷನ್. ಅದಕ್ಕೆ ಯಾವ ಇನ್ವಾಲ್ವ್ಮೆಂಟು ಬೇಡ. ಹಾಗಾಗಿ ಇದು ಅತ್ಯಂತ ಶ್ರೇಷ್ಠ. ಅಂದ್ರೆ ವಿದೌಟ್ ಇನ್ವಾಲ್ವ್ಮೆಂಟ್ ಆಲ್ಸೋ ಇಟ್ ವರ್ಕ್ಸ್. ಬೇರೆ ಎಲ್ಲಾ ಕರ್ಮಾನುಷ್ಠಾನಗಳು ಮನಸ್ಸಿನ ಮೇಲೆ ಪರಿಣಾಮ ಮಾಡಬೇಕಾದ್ರೆ ಅದಕ್ಕೆ ಮಾನಸಿಕವಾಗಿರತಕ್ಕಂಥ ಇನ್ವಾಲ್ವ್ಮೆಂಟ್ ಬೇಕು.
ಅದರಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಬೇಕು. ಇದರಲ್ಲಿ ಮನಸ್ಸನ್ನು ತೊಡಗಿಸದೆ ಬಿಡಿ. ಹೊಟ್ಟೆ ಖಾಲಿ ಆದಾಗ ತಲೆ ಸ್ವಚ್ಛವಾಗುತ್ತೆ. ಇದಂತೂ ಆಟೋಮ್ಯಾಟಿಕಲಿ ಆಗತಕ್ಕಂಥದ್ದು. ಆ ದೃಷ್ಟಿಯಿಂದ ಎಲ್ಲ ಮನಃಶುದ್ಧಿ ಮಾಡತಕ್ಕಂತಹ ಸಾಧನೆಗಳಲ್ಲಿ, ವ್ರತಾನುಷ್ಠಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ಆ್ಯಂಡ್ ಇಟ್ ಈಸ್ ಸೈಂಟಿಫಿಕಲಿ ಪ್ರೂವ್ಡ್. ಅದಕ್ಕೋಸ್ಕರ ಅದನ್ನು ಇಷ್ಟು ಮಹತ್ವ ಕೊಡೋದು ಅಂತ ಹೇಳ್ತಾರೆ ಅವರು. ಅದನ್ನು ಹೇಳ್ತಾರೆ ನೇದೃಶಂ ಪಾವನಂ ಕಿಂಚಿತ್ ಅಂತ. ಇಷ್ಟು ಶ್ರೇಷ್ಠವಾದ ಪ್ಯೂರಿಫೈಯರ್ ಅಂತ. ಪ್ಯೂರಿಫೈಯರ್ ಅಂದ್ರೆ ಪ್ಯೂರಿಫೈಯರ್ ಆಫ್ ದಿ ಮೈಂಡ್, ಮನಸ್ಸನ್ನು ಶುದ್ಧಗೊಳಿಸ್ತಕ್ಕಂಥದ್ದು. ಇನ್ನೊಂದು ಈದೃಶಂ, ಇಂಥ ಇನ್ನೊಂದು ನರಾಣಾಂ ಭುವಿ ನವಿದ್ಯತೆ ಅಂತ. ಇಡೀ ಪ್ರಪಂಚದಲ್ಲಿ ಮನುಷ್ಯರಿಗೆ ಇನ್ನೊಂದಿಲ್ಲ ಅಂತ. ಮನಃಶುದ್ಧಿಗೆ ಇದಕ್ಕಿಂತ ಬೆಟರ್ ಆಗಿರತಕ್ಕ ಒಂದು ಸಾಧನೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ನಾವು ಅಷ್ಟು ಒತ್ತು ಕೊಡ್ತೇವೆ ಅಂತ ಹೇಳ್ತಾರೆ. ಯಾವುದನ್ನು ಎಂಥದು? ಯಾದೃಶಂ ಪದ್ಮನಾಭಸ್ಯ ದಿನಂ, ಪದ್ಮನಾಭನ ದಿನ ಅಂತ ನಡೆದೆ. ಇದು ಬಹಳ ಸ್ವಾರಸ್ಯವಾದ. ಪದ್ಮನಾಭ ನಾನು ಬೆಳಗ್ಗೆ ಹೇಳಿದೆ, ನಿನ್ನೆ ಹೇಳಿದ್ದೆ ನಾನು. ಪದ್ಮನಾಭ ಅನ್ನೋದು ಕೇಶವಾದಿ ದ್ವಾದಶ ಮೂರ್ತಿಗಳಲ್ಲಿ 11ನೇ ಮೂರ್ತಿ. ಅದರಿಂದ 11ನೇಯವನ ದಿನ ಅಂದ್ರೆ 11ನೇ ದಿನ ಅಂತ ಅರ್ಥ. ಪಕ್ಷದ 11ನೇ ದಿವಸ ಅಂದ್ರೆ ಏಕಾದಶಿ. ಪದ್ಮನಾಭಸ್ಯ ದಿನಂ, ಅದು ಭಗವಂತನ ದಿವಸವೂ ಹೌದು. ಅದನ್ನ ಪದ್ಮನಾಭ ಅನ್ನುವ ಶಬ್ದ ವಿಶೇಷವಾಗಿ ಏಕಾದಶಿಯನ್ನು ಸೂಚಿಸುವುದಿಲ್ಲ. ಎಲ್ಲಾ ಶಬ್ದವೂ ಭಗವಂತನ ನಾಮವನ್ನು ಬಳಸಬಹುದು. ವಿಶೇಷವಾಗಿ ಪದ್ಮನಾಭಸ್ಯ ದಿನಂ ಅದು ಪಾತಕ ಹಾನಿದಂ, ಪಾಪವನ್ನು ನಾಶ ಮಾಡುತ್ತೆ. ಯಾಕೆಂದ್ರೆ ಪಾಪ ಅನ್ನುವಂಥದ್ದು ಫಿಸಿಕಲ್ ಅಲ್ಲ, ಮೆಂಟಲ್. ಎಲ್ಲಾ ಪಾಪಗಳು ಕೂಡ ಇಟ್ ಇಸ್ ಎ ಕಾನ್ಸೆಪ್ಟ್. ನಾವು ಯಾವ ಭಾವನೆಯಿಂದ ಮಾಡಿದೆವೋ ಅದು ಪುಣ್ಯ ಅಥವಾ ಪಾಪ ಆಗುವುದು. ಹಾಗಾಗಿ ಭಾವನೆ ಶುದ್ಧವಾಗಿ ಬಿಟ್ರೆ ಪಾಪನಾಶವ. ಪಾಪ ಆಗುವುದೆಲ್ಲ, ಪಾಪದ ಸೃಷ್ಟಿ ಇರೋದು ಮನಸ್ಸಿನಲ್ಲಿ, ಕಾಯಿಕ ಅಲ್ಲ ಅದು. ನಾವು ದೇಹದಿಂದ ಪುಣ್ಯಕರ್ಮವನ್ನು ಮಾಡ್ತಾನೆ ಪಾಪ ಸಂಚಯ ಮಾಡಬಹುದು. ದೇಹದ ಮೂಲಕ ಪಾಪ ಅಂತ ಏನು ಜನರು ತಿಳ್ಕೊಂಡದ್ದನ್ನು ಮಾಡ್ತಾನೆ ಪುಣ್ಯ ಸಂಚಯ ಮಾಡಬಹುದು. ದೇಹದಿಂದ ಆಗತಕ್ಕಂಥ ಕ್ರಿಯೆ ಅದು ಪಾಪವೋ ಪುಣ್ಯವೋ ಅನ್ನುವುದು ತೀರ್ಮಾನ ಆಗುವುದು ಮನಸ್ಸಿನ ಭಾವನೆಯಿಂದ. ಒಬ್ಬ ಅಪರಾಧಿಯನ್ನ ಅವನು ರಾಜ ಅಥವಾ ನ್ಯಾಯಾಧೀಶರು ಅವನಿಗೆ ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಕೊಟ್ಟಾಗ ಅವನನ್ನ ಕೊಲೆಗಡಕ ಅಂತ ತೀರ್ಮಾನ ಆಗುತ್ತೆ. ಅವನನ್ನು ಕೊಲ್ಲಬೇಕು ಅಂತ ಶಿಕ್ಷೆ, ಮರಣದಂಡನೆ ವಿಧಿಸ್ತಾರೆ. ಈ ಪಾಪ ಅಲ್ವಾ ಇದು? ಒಂದು ಪ್ರಾಣಿ ಹತ್ಯೆ, ಜೀವ ಹತ್ಯೆ, ಅದು ಮೇಲುನೋಟಕ್ಕೆ ಪಾಪ. ಆದರೆ ಇವತ್ತು ಲೌಕದ ರೀತ್ಯಾನೂ ಅದು ಪಾಪ ಅಲ್ಲ, ಶಾಸ್ತ್ರದ ರೀತ್ಯಾನೂ ಪಾಪ ಅಲ್ಲ. ಯಾಕೆಂದರೆ ಅವನನ್ನು ಕೊಲ್ಲುವುದರಿಂದ ಏನಾಗುತ್ತೆ? ಆ ಒಂದು ವ್ಯಕ್ತಿಯ ಹಿಂಸೆ ಆಗುತ್ತೆ ಅಲ್ವಾ? ಅವನನ್ನು ಕೊಲ್ಲದೇ ಇದ್ರೆ ಏನಾಗುತ್ತೆ? ಅವನಿನ್ನು 10 ಜನರನ್ನು ಕೊಲೆ ಮಾಡ್ತಾನೆ. ಈಸ್ ಎ ಮರ್ಡರರ್, ಪ್ರೊಫೆಷನಲ್ ಮರ್ಡರರ್. ಹಾಗಾಗಿ ಅವನನ್ನು ಕೊಂದದ್ರಿಂದ ಅವನಿಗೆ ಹಿಂಸೆ ಆದರೂ 10 ಜನರಿಗೋ 10 ಜನರಿಗೆ ಹಿಂಸೆ ಆಗುವುದು ಉಳಿತಲ್ವಾ? ಅದರಿಂದ ಅದು ಪುಣ್ಯ ಅಂದರು. ಹೀಗೆ ಅದರ ಹಿಂದೆ ಇರತಕ್ಕ ಭಾವನೆಯಿಂದ, ಕ್ರಿಯೆ ಮಾತ್ರ ನೋಡಿದ್ರೆ ಪಾಪವೇ, ಆದರೆ ಆ ಕ್ರಿಯೆ ಹಿಂದೆ ಇರತಕ್ಕ ಉದ್ದೇಶ ಏನು? 10 ಜನರಿಗೆ ಹಿಂಸೆ ಆಗಬಾರದು ಅಂತ ಅವನನ್ನು ಕೊಂದದ್ದು. ಹಿಂದೆ ಒಂದು ದೃಷ್ಟಾಂತ ಕೊಡ್ತಾ ಇದ್ದ. 10 ಹಸುಗಳು ಬದುಕಬೇಕು ಅಂತ ಒಂದು ಹುಲಿಯನ್ನು ಕೊಲ್ಲುವುದು. ಹುಲಿಯು ಜೀವ ಅಲ್ವ, ಅದಕ್ಕೆ ಪ್ರಾಣ ಕೊಂದರೆ ನೋವಾಗುವುದಿಲ್ಲ ಅಂದ್ರೆ ಅದಕ್ಕೆ ಹಿಂಸೆ ಆಗತ್ತೆ. ಒಂದು ಹಿಂಸೆಯಿಂದ 100 ಹಿಂಸೆಯನ್ನು ಎಸ್ಟಾಬ್ಲಿಷ್ ಮಾಡುವುದು. ಹೀಗೆ ಈ ಭಾವನೆಯಿಂದ ಧರ್ಮ ಬೇರೆ ಬೇರೆ ಆಗಿಬಿಡುತ್ತೆ. ನಾವು ಹೊರನೋಟಕ್ಕೆ ಯಾವುದು ಧರ್ಮ ಅಂತ ತಿಳ್ಕೊಂಡಿದ್ದೇವೆ ಅದು ಅಧರ್ಮವಾಗಿ ಬಿಡಬಹುದು. ಹೊರನೋಟಕ್ಕೆ ಯಾವುದು ಅಧರ್ಮ ಅಂತ ತಿಳ್ಕೊಂಡಿದ್ದೇವೆ ಅದು ಧರ್ಮವಾಗಿ ಬಿಡಬಹುದು. ಅದನ್ನೇ ಆಚಾರ್ಯರು ಧರ್ಮೋ ಭವತಿ ಅಧರ್ಮೋಪಿ, ಭಗವಂತನ ಎಚ್ಚರ ಇದ್ದವರು ಮಾಡಿದಂತಹ ಅಧರ್ಮವೂ ಧರ್ಮವಾಗಿ ಬಿಡುತ್ತೆ, ಭಗವಂತನ ಎಚ್ಚರ ಇಲ್ಲದೇ ಇದ್ದವರು ಮಾಡಿದ ಧರ್ಮವೂ ಧರ್ಮವಾಗಿ ಬಿಡುತ್ತೆ. ಯಾಕೆಂದ್ರೆ ಆ ಮೂಲ ಪ್ರಜ್ಞೆ ಇದ್ದಾಗ ಇಡೀ ಕಾನ್ಸೆಪ್ಟ್ ಆಫ್ ಧರ್ಮ ವಿಲ್ ಬಿ ಡಿಫರೆಂಟ್ ಒನ್. ಹಾಗಾಗಿ ಪಾತಕ ಹಾನಿದಂ ಅಂತ ಮನಸ್ಸು ಭಗವಂತನ ಕಡೆಗೆ ಒಲೆದಾಗ, ಮನಸ್ಸು ಸ್ವಚ್ಛವಾದಾಗ ತನ್ನಷ್ಟಕ್ಕೆ ಪಾತಕಗಳ ಕಾನ್ಸೆಪ್ಟೇ ಬೇರೆ ಆಗಿಬಿಡುತ್ತೆ. ಅವನು ಮಾಡುವಂಥದ್ದೆಲ್ಲ ಸಾಮಾನ್ಯ ಜನರು ಯಾವುದನ್ನ ಪಾತಕ ಅಂತ ಹೇಳ್ತಾರೋ ಅದು ಅವನು ಮಾಡಿದಾಗ ಪುಣ್ಯಕರ್ಮವಾಗಿಬಿಡುತ್ತೆ. ಈ ಉದಾಹರಣೆಗೆ ಒಬ್ಬ ಮನುಷ್ಯ ಬೆಳಗಿನಿಂದ ಮಧ್ಯಾಹ್ನ ತನಕ ಸಂಧ್ಯಾ ವಂದನೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಒಬ್ಬ ಮಾಡುವುದಿಲ್ಲ ಅಂತ ಇಟ್ಕೊಳ್ಳಿ. ಎರಡು ವಿಷಯ. ಒಬ್ಬ ಏನಿಲ್ಲ, ಒಂದು 10 ಗಾಯತ್ರಿ ಮಾಡಿದ್ರೆ ಮಾಡಿದ, ಇದಿರಿಲ್ಲ. ಒಬ್ಬ 1000 ಗಾಯತ್ರಿ ಮಾಡ್ತಾನೆ. ಈ ಇಬ್ಬರಲ್ಲಿ ಯಾರು ಪುಣ್ಯಾತ್ಮರು ಹೇಳ್ರಿ ನನಗೆ? 1000 ಗಾಯತ್ರಿ ಮಾಡುವನು ಪಾಪಾತ್ಮ ಇರಬಹುದು, 10 ಗಾಯತ್ರಿ ಮಾಡದಿದ್ದನು ಪುಣ್ಯಾತ್ಮ ಇರಬಹುದು. ಯಾಕೆ ಅಂದರೆ ಅಲ್ಲಿ ಇರತಕ್ಕಂತಹದ್ದು 1000 ಗಾಯತ್ರಿ ಮಾಡುವಾಗ ಗಾಯತ್ರಿಯ ಬಗೆಗೆ ಅವನ ಮನಸ್ಸು ಎಷ್ಟು ಹೊತ್ತಿತ್ತು ಅನ್ನೋದು ಮುಖ್ಯ. ಅದು ಇಲ್ಲ ಗಾಯತ್ರಿ ಬಗ್ಗೆ ಯೋಚನೆ ಇಲ್ಲ. ಅವನು 1000 ಗಾಯತ್ರಿ ಮಾಡುವಾಗ ಏನೇನೋ ಲೋಕ ವಿಚಾರ. ಇನ್ನು ಗಾಯತ್ರಿ ಮುಗಿದ ಮೇಲೆ ಯಾರ ಹತ್ರ ಹೋಗಿ ಸಾಲ ವಸೂಲು ಮಾಡಬೇಕು, ಯಾರು ಸಾಲ ತಗೊಳ್ಬೇಕು, ಯಾರು ಜಗಳ ಮಾಡಬೇಕು, ಯಾರ ಹತ್ರ ಏನು ಸುಳ್ಳು ಮಾಡಿ ಹೇಳಬೇಕು, ಇದೇ ಯೋಚನೆ ಮಾಡ್ತಾ 1000 ಗಾಯತ್ರಿ ಮಾಡಿದ. ಆಗ ಅವನು 1000 ಗಾಯತ್ರಿ ಮಾಡಿದರೂ ಕೂಡ ಅವನ ಮೆಂಟಲ್ ಇನ್ವಾಲ್ವ್ಮೆಂಟ್ ಇರಲೇ ಇಲ್ಲ. ಅದರಿಂದ ಅವನು ಗಾಯತ್ರಿ ಮಾಡಿದ ಪುಣ್ಯ ಅವನು ಪಡೆಯೋದಿಲ್ಲ. ಇವನು ಗಾಯತ್ರಿ ಮಾಡಲೇ ಇಲ್ಲ, ಸುಮ್ಮನೆ ಕೂತಿದ್ದ. ಕೂಡುವಾಗ ಮಾತ್ರ ಅವನು ಲೋಕದ ವಿಷಯ ಯೋಚನೆ ಮಾಡಲೇ ಇಲ್ಲ, ಶಾಸ್ತ್ರದ ವಿಷಯವನ್ನೇ ಚಿಂತನೆ ಮಾಡ್ತಾ ಇದ್ದ. ಇವನು ತಲೆಯಲ್ಲಿ ಗಾಯತ್ರಿ ವಿಷಯವೇ ಇತ್ತು, ಗಾಯತ್ರಿ ಜಪ ಮಾಡಲೇ ಇಲ್ಲ, ತಲೆಯಲ್ಲಿ ಗಾಯತ್ರಿ ವಿಷಯವೇ ಇತ್ತು. ಅವನು 1000 ಗಾಯತ್ರಿ ಮಾಡಿದ, ತಲೆಯಲ್ಲಿ ಗಾಯತ್ರಿಯೇ ಇರಲಿಲ್ಲ. ಅದರಿಂದ ಯಾವುದು ಪಾತಕ ಹಾನಿದ? ಮನಸ್ಸಿನಲ್ಲಿ ಎಷ್ಟು ಹೋಯ್ತೋ ಅಷ್ಟು ಮಾತ್ರ ಅದು ಪಾತಕವನ್ನು ಪ್ಯೂರಿಫೈ ಮಾಡುತ್ತೆ. ಉಳಿದದ್ದು ಬರೀ ಮೆಕ್ಯಾನಿಕಲ್, ಅದು ಯಾಂತ್ರಿಕ, ಟೇಪ್ ರೆಕಾರ್ಡರ್ ಇದ್ದ ಹಾಗೆ.
ಅದಕ್ಕೋಸ್ಕರ ಇದರ ವಿಶೇಷ ಏನು ಅಂದರೆ ಇದು ಒಂದು ಮೆಂಟಲ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಮನಸ್ಸನ್ನು ಪ್ಯೂರಿಫೈ ಮಾಡತಕ್ಕಂಥ ಶಕ್ತಿ ಏಕಾದಶಿ ಇದೆ. ಈಗ ಉಪವಾಸ ಮಾಡಿದ್ರೆ ತನ್ನಷ್ಟಕ್ಕೆ ಪ್ಯೂರಿಫಿಕೇಶನ್ ಆಗುತ್ತೆ, ಒಳಗೆ ಇಡೀ ದೇಹ ಮನಸ್ಸಿನ ಸ್ವಚ್ಛತೆ ಅದು ತನ್ನಷ್ಟಕ್ಕೆ ಆಗುತ್ತೆ. ಅದಕ್ಕೆ ನಮ್ಮ ಮೆಂಟಲ್ ಇನ್ವಾಲ್ವ್ಮೆಂಟ್ ಬೇಡ. ಹಾಗಾಗಿ ದಿಸ್ ಈಸ್ ದ ಬೆಸ್ಟ್ ಪ್ಯೂರಿಫೈಯರ್. ನಮಗೆ ಗೊತ್ತಿರುವ ಶಾಸ್ತ್ರದಲ್ಲಿ ಹೇಳಿದಂಥ ಎಲ್ಲ ಪ್ಯೂರಿಫಿಕೇಟರಿ ಸಾಧನಗಳಲ್ಲಿ ಉಪವಾಸ ಅನ್ನತಕ್ಕಂಥದ್ದು ಎಲ್ಲ ಉಪವಾಸವು, ಅದರಲ್ಲಿ ಏಕಾದಶಿ ಅನ್ನೋದು ಆ ಉಪವಾಸಗಳು. ಯಾಕಂದ್ರೆ ಹೇಗೆ ಗ್ರಹಣ ಕಾಲದಲ್ಲಿ ವಿಶೇಷ ಶಕ್ತಿ ಇರುತ್ತದೆ, ಹಾಗೆ ಏಕಾದಶಿ ತಿಥಿಯಲ್ಲಿ ವಿಶೇಷವಾದ ವಾತಾವರಣದ ಶಕ್ತಿ ಇರುವುದರಿಂದ ಆ ಕಾಲದ ಶಕ್ತಿಯು ಸೇರುತ್ತೆ. ಇಲ್ಲದೇ ಇದ್ರೂ ಕೂಡ ಯಾವತ್ತೇ ಆದರೂ ಆಹಾರ ಕಮ್ಮಿ ತೆಗೆದುಕೊಳ್ಳುವುದು, ಉಪವಾಸ ಮಾಡುವುದು ಬಹಳ ಒಳ್ಳೆಯದು. ಅದರಲ್ಲಿ ಏಕಾದಶಿ ದಿವಸ ಅನ್ನುವಂಥದ್ದು ಅತಿಶ್ರೇಷ್ಠ. ಇದಕ್ಕೆ ಸಾಟಿ ಆಗಿರತಕ್ಕ ಇನ್ನೊಂದು ಪ್ಯೂರಿಫೈಯರ್ ಇಲ್ಲ. ಯಾದೃಶಂ ಪದ್ಮನಾಭಸ್ಯ ದಿನಂ ಪಾತಕಹಾನಿದಂ